ಹಲೋ ಸ್ನೇಹಿತರೆ, ನಾನು ಮೋಸ್ಟ್ ಯೂಸ್ಫುಲ್ಲು ಮೋಸ್ಟ್ ವ್ಯಾಲ್ಯುಬಲ್ ರೀಲ್ಸ್ ಮಾಡ್ತಾಯಿದ್ದೀನಿ, ವೀಡಿಯೋಸ್ ಕೂಡ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ ಚೆನ್ನಾಗಿದ್ದಾವೆ, ಎಲ್ಲ ರೀಲ್ಸು ಚೆನ್ನಾಗಿದ್ದಾವೆ ಅಂತ ಉಪಯೋಗಕರ. ಚೆನ್ನಾಗಿದೆ ಅಂತ ಅಟ್ರಾಕ್ಷನ್ ಇಲ್ಲ, ಉಪಯೋಗಕರ. ನಿಜವಾಗಿ ನೀನು ನಿಜವೇ ಮಾತಾಡ್ತೀಯ ಅನ್ಕೋ, ಸತ್ಯ ಮಾತಾಡ್ತೀಯ, ಅದನ್ನಷ್ಟು ಅಟ್ರಾಕ್ಷನ್ ಇಲ್ಲ, ಅದನ್ನಷ್ಟು ಆಹ್ಲಾದ ಇಲ್ಲ, ಅದನ್ನಷ್ಟು ಎಂಟರ್ಟೈನ್ಮೆಂಟ್ ಇಲ್ಲ. ಕೊಂಚ ನಿಜ ಮಾತಾಡೋಷ್ಟು ಎಂಟರ್ಟೈನ್ಮೆಂಟ್ ಈ ಪ್ರಪಂಚದಲ್ಲಿ ಏನಿಲ್ಲ. ಯಾಕಂದರೆ ನಿನ್ನ ಹಾರ್ಟಿಗೆ ಟಚ್ ಆಗ್ತದೆ, ಕನೆಕ್ಟ್ ಆಗ್ತದೆ. ಆರ್ಟಿಫಿಷಿಯಲ್ ಇವಾಗ ಹೈ ಟೆಕ್ನಾಲಜಿ ಅದು ಬಂದು ಕಣ್ಣಿನ ಮಾಯ ಮಾಡ್ತಾರೆ, ಅದು ಹೃದಯನ ತಾಕೋದಿಲ್ಲ. ಅದು ಬಂದಿದ್ದನ್ನು ಅದು ಕಣ್ಣಿಗೆ ಆ ತಾತ್ಕಾಲಿಕ ಅಟ್ರಾಕ್ಷನ್. ಇವಾಗ ಒಂದು ಮೂವಿ ಕ್ರಿಯೇಟ್ ಮಾಡಬೇಕಂದ್ರೆ, ಪಿಕ್ಚರೈಸ್ ಮಾಡಬೇಕಂದ್ರೆ ಎಷ್ಟು ಕೋಟಿ ಅಂದರೆ 100 ಕೋಟಿ ಇಕ್ಬೇಕು. ಅದ್ರ ಮೇಲೆ 100 ಸಾವಿರ, 1000 ಸಾವಿರ, 500 ಆಗ್ತದೆ, ಹೀಗೆ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಅವ್ರಿಗೊಂದು ಐಡೆಂಟಿಟಿ ಇರಬೇಕು, ಅವ್ರಿಗೊಂದು ಬೇಕು. ಅದಕ್ಕೋಸ್ಕರ ಇವಾಗ ಮೂವಿ ಫೀಲ್ಡ್ ಏನಾಗೈತೆ ಅಂದರೆ ಕ್ರಿಯೇಟಿವಿಟಿ ಪ್ಲಸ್ ಬಡ್ಜೆಟ್ ತುಂಬ ಜಾಸ್ತಿ ಆಗುತ್ತದೆ. ನಾವು ಚಿಕ್ಕಂದಾಗೆ ಕೊಂಚ ಲಕ್ಷದಾಗಿ ಸಿನಿಮಾ ತೆಗೆದುಬಿಟ್ಟಿರೋರು, ಎಂಥವರು ತೆಗೆದು ಒಳ್ಳೆ ಸಿನಿಮಾಲ್ ಬಂದರು. ಅವ್ರ ಸ್ಟೋರಿ ಏನಂದರೆ ಅವ್ರ ಮೈಂಡ್ ಯೂಸ್ ಮಾಡೋರು, ಆ್ಯಕ್ಟರ್ಸು ಪರ್ಫಾರ್ಮೆನ್ಸ್. ಇವಾಗ ಹಂಗಿಲ್ಲ, ಸಿನಿಮಾ ಮತ್ತು ಟೆನ್ಷನ್, ಸಿನಿಮಾ ಮತ್ತು ಏನಾಯಿತು ಟೆನ್ಷನ್ ಇರಬೇಕು. ಜನ ಟೆನ್ಷನ್ ಬಿ ತಂದುಬಿಡ್ತಾರೆ ಇವಾಗಿರೋ ಸಿನಿಮಲ್ಲಿ. ಆವಾಗ ಹಂಗಲ್ಲ, ಆಹ್ಲಾದ ಪ್ರಶಾಂತ ಆಗಿರ್ತಾರೆ. ಅವನು ನೋಡಿದ್ರೆ ಮನೆಗೆ ಬರೋ ಅದೊಂದು ಆಹ್ಲಾದಕರ ವಾತಾವರಣ. ಆ ಮನೆಯಲ್ಲಿ ಸಿನಿಮಾ ನೋಡ್ಕೊಂಡು ಬಂದರೆ ಕೊಂಚ ಸ್ಟ್ರಾಂಗ್ ಕಾಫಿ ಕೊಟ್ಟರೆ, ಬಿಸಿಯಾಗಿರೋ ಕಾಫಿ ಮನೆಯಲ್ಲೂ ಕೊಂಚಕ್ಕೆ ಕುಡಿದ್ರೆ ಅದನ್ನು ಅಂದ ಬಂದಿದ್ದೆ. ನಾವು ಊಟ ಕಂಪ್ಲೀಟ್ ಮಾಡಿ 10 ಪೈಸೆನೋ 20 ಪೈಸೆನೋ ಪಾಲಿನ 10 ರೂಪಾಯಿ ಕೊಡ್ತಾಯಿದ್ರೆ, ನಾವು ಆ ಕಾಸು ಎತ್ಕೊಂಡೋಗಿ ಮ್ಯಾಟಿಗೆ ಓಡೋದ್ರೆ, ಅದು ಬಿಗಿನ್ ಆಗಿಬಿಟ್ಟಿದ್ರೆ, ಹಾಗೆ ನಮ್ಗೆ ಸೀಟ್ ಸಿಕ್ಕಿದ್ರೆ ಅದೊಂದು ಎಂಟರ್ಟೈನ್ಮೆಂಟ್. ನಾವು ಕೇಳೋದು, ಎಷ್ಟೊತ್ತಾಯ್ತು, ಬಿಗಿನ್ ಆಯಿತು, ಪದುಲೇನಾಯಿತು, ಹಾಡೇನೋ ಆಗಿತ್ತಾ, ಫೈಟಿಂಗ್ ಆಯಿತಾ, ಅವ್ರ ಪಕ್ಕದಾಗಿರೋವರೇ ಬಾಯಿ ಮುಚ್ಕೊಂಡು ಕುತ್ಕೊಳ್ಳ ಇದ್ರೆ ನೋಡಿದ್ದಾಗ ಈಚೆ ಹೋಗ. ಮತ್ತು ನಮ್ಮ ಬುದ್ಧಿ ಹೋದ್ರೆ ಫೈಟಿಂಗ್ ಆಗೋಯ್ತೇನೋ, ಹಾಡುಲೇನ ಆಗೋಗುತ್ತವೆ, ಹಿಂಗೆ ಅದೊಂದು ಎಕ್ಸೈಟಿಂಗ್. ಇವಾಗ ಅದೆಲ್ಲ ಆ ಎಂಟರ್ಟೈನ್ಮೆಂಟ್ ಇಲ್ಲ. ಇವಾಗೆಲ್ಲ ಸಿನಿಮಾ ನೋಡ್ಬೇಕಂದ್ರೆ ಟೆನ್ಷನ್ ಆಗೋಗ್ತದೆ. ಇವಾಗ ಕಲ್ಚರ್ ಇದು, ನಾವೇನು ಮಾತಾಡೋಕ್ಕಿಲ್ಲ. ಇವಾಗ ಕಲ್ಚರ್ ಹಂಗಿದೆ. ನಾವು ಹಂಗೆ ಕಲ್ಚರ್ ನಾವು ಹಂಗೆ ಮಾಡಿಬಿಟ್ಟಿದ್ದೀವಿ ನಾವು ಅಷ್ಟು. ನಿಜವೇ ಅಸಲೇದು ಓದಿ ಹಳೆ ಸಿನಿಮಾಲ್ಲ ನೋಡಿದ್ರೆ ನೋಡ್ಬೇಕಾದ್ರೆ ಕೂಡ ಬಾಧೆ ಇರ್ತದೆ. ಯಾಕಂದರೆ ನಾವು ಎಷ್ಟೋ ಕಾನ್ಸಂಟ್ರೇಷನ್ ನೋಡ್ತೀವಿ, ಅದೊಂದೇ ನಮಗೆ ಚಿಕ್ಕಂದಾಗೆಲ್ಲ ಮರ್ತೋಗ್ತೀವಿ. ನಾವು ಏನನ್ನ ಸಿನಿಮಾ ನೋಡಿದ್ರಿವಾಗ ಹಳೆ ಸಿನಿಮಾ, ಆ ಚಿಕ್ಕಂದ ವಿಷಯ ಎಲ್ಲ ಗುರುತುಕೊಂಡ್ಬಿಟ್ಟಿರ್ತಾವೆ. ಆಕ್ಚುಲಿ ಗುರುತು ಬರ್ತಾವೆ ನಮ್ಮಿಂದ ಆಗೋಕ್ಕೆ. ಸೆನ್ಸಿಟಿವ್ ಆಗಿರೋರು ತರ್ಪಣಕ್ಕಾಗೋದು. ನಾನು ಅದೇ ಸಿಚುವೇಷನ್. ನಾನು ನೋಡೋದಿಲ್ಲ ಅಂದರೆ ಸುಮ್ಕೆ. ಯಾಕಂದರೆ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ದೆ ಹಳೆ ಸಿನಿಮಾ. ಇವಾಗ ಏನನ್ನ ಆಗಲಿ ಇಂಟರ್ನೆಟ್ನಲ್ಲಿ ಏನನ್ನ ನೋಡಬೇಕಂದ್ರೆ ಅಲ್ಲಿ ಕೊಂಚ ಬಾಧೆ ಆಗುತ್ತೆ. ಇದಕ್ಕೆ ಆವಾಗ ಕಾಲ ಬೇರೆ, ಆವಾಗ ಸಿಚುವೇಷನ್ ಬೇರೆ, ಆವಾಗ ಎಲ್ಲ ಬೇರೆ. ಆವಾಗ ಟೆಕ್ನಾಲಜಿ ಇಲ್ಲ, ಅಮಾಯಕತ್ವ, ಯಾರನ್ನ ಸ್ನೇಹ ಮಾಡಬೇಕಂದ್ರೆ ಕೂಡ ಹಾರ್ಟ್ಫುಲ್ಲಾಗಿ ಮಾಡೋರು. ಇವಾಗಿಲ್ಲ. ಇವಾಗ ಇಂಟರ್ನೆಟ್ನ ಕೂಡ ಸ್ನೇಹ, ಟೆಕ್ನಾಲಜಿ ಕೂಡ ಸ್ನೇಹ, ಹಿಂಗೆ ಹಾಕೋಬಿಟ್ಟೈತೆ. ನಾವು ಏನಾಗಬೇಕಂದ್ರೆ ನಮಗೇನು ಇಂಟ್ರೆಸ್ಟ್ ಐತೆ ಅದನ್ನಾಗೆ ಸ್ನೇಹ ಮಾಡಬೇಕು, ಅದನ್ನು ಕೂಡ ಸ್ನೇಹ ಮಾಡಬೇಕು. ಬಲಹೀನತೆ ಅಲ್ಲ, ಬಲಹೀನತೆಯಲ್ಲಿ ಸ್ನೇಹ ಮಾಡಿದ್ರೆ ಅದು ಮುಗಿಸ್ತದೆ. ನೀನು ಅದೇ ಇನ್ಸ್ಪಿರೇಷನ್ ಕೂಡ ಫ್ರೆಂಡ್ಶಿಪ್ ಮಾಡು, ಅದು ನಿಮ್ಗೆ ಒಳ್ಳೆ ಫ್ಯೂಚರ್ ಕೊಡ್ತಾರೆ.